ತಗೊಳುತ್ತೆ. ಅರ್ಥಮೆಟಿಕ್ ಥರ ನಿಧಾನಕ್ಕೆ ಸೇರಿಸ್ಕೊಂಡು ಹೋಗ್ತಾ ಇರಬೇಕು. ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ರಿಯಲೈಸೇಷನ್, ಆತ್ಮದ ಒಂದು ಶೋಧನೆ ನಡೀತಾ ಇರಬೇಕು. ಯೋಗದಲ್ಲಿ ನಾನ್ ಎಂಡಿಂಗ್, ಕೊನೆಯಲ್ಲಿ ಸಿಗತ್ತೆ ಅಥವಾ ಸಿಗಲ್ಲ ಗೊತ್ತಿಲ್ಲ. ಆದರೆ ತಂತ್ರದಲ್ಲಿ ಮೊಮೆಂಟ್ ಇದೆ, ಮೂಮೆಂಟ್ ಇಲ್ಲ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರು ನಿಮ್ಮನ್ನ ಬಾದರ್ ಮಾಡಲ್ಲ. ತಂತ್ರ ಮಾಂಡುಕ್ಯ ಉಪನಿಷತ್ನಲ್ಲಿ ಹೇಳೋದು ಒಂದು ಪರಿಣಾಮ ಅಂತ, ಎರಡನೇದು ಪರಿಣಾಮ ಚಿತ್ತ, ಇನ್ನೊಂದು ಕೂಟಸ್ಥ ಅಂತ, ಕೂಟಸ್ಥ ಚಿತ್ತ. ಪರಿಣಾಮ ಚಿತ್ತ ಅಂದರೆ ಈ ಕ್ಷಣದಲ್ಲಿ ಏನು ಮೂಮೆಂಟ್ ನಡೀತಾ ಇದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಕಾನ್ಷಿಯಸ್ನೆಸ್ಸು ಈ ಮೊಮೆಂಟಲ್ಲಿ ಇರಲ್ಲ, ಡಿಸ್ಟರ್ಬ್ ಆಗುತ್ತೆ. ಆದರೆ ಕೂಟಸ್ಥ ಚಿತ್ತ ಅಂದರೆ ಸ್ಟಿಲ್ ಆಗಿರುತ್ತೆ, ಯಾವುದಲ್ಲೂ ಭಾಗವಹಿಸಲ್ಲ, ಪಾಸ್ಟು, ಪ್ರೆಸೆಂಟ್, ಫ್ಯೂಚರ್ಗೆ ಸಾಕ್ಷಿಯಾಗಿರುತ್ತೆ. ಇದನ್ನು ತಂತ್ರ ಅಂತ ಹೇಳ್ತಾರೆ. ಪತಂಜಲಿ ಯೋಗ ಸೂತ್ರ ಇದೆಲ್ಲ ಸ್ಟೆಪ್ಸ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಸಹಾಯ ಮಾಡುತ್ತೆ. ಇದರಲ್ಲಿ ಬರೀ ತಂತ್ರಗಳೇ ಇರೋದ್ರಿಂದ ಸಡನ್ ಆಗಿ ನಾವು ಜಂಪ್ ತಗೊಳ್ಬೋದು, ಲೀಪ್ಸ್ ತಗೋಬೋದು. ಆದರೆ ನಮಗೆ ಭರವಸೆ ಇರಬೇಕು ನಮ್ಮ ಮೇಲೆ. ಆವಾಗ ಪತಂಜಲಿ ಯೋಗ ಸೂತ್ರ ತುಂಬ ಸಹಾಯ ಮಾಡುತ್ತೆ. ಮೆಡಿಟೇಷನ್ ಟೆಕ್ನಿಕ್ ದಿನಾಗ್ಲೂ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಯಾವ ಮೂಮೆಂಟು ಇಲ್ಲದೆ ಫ್ಯೂ ಮೊಮೆಂಟ್ಸ್ ಕೂತ್ಕೊಳ್ಳಿ. ಒಂದು 2 ನಿಮಿಷದಲ್ಲಿ ಫ್ಯೂ ಮೊಮೆಂಟ್ಸ್ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಕೆಲವು ಸೀಕ್ರೆಟ್ಸ್ ಎಲ್ಲ. ಕೂತ್ಕೋಬೇಕು, ಕೂತ್ಕೊಳ್ದೇ ಇದ್ರೆ ಸಿಗಲ್ಲ. ಕಮಿಟ್ ಮಾಡಿ ಇವತ್ತಿಂದ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ತೀನಿ ಅಂತ, ಅಲ್ಲಿಂದಾನೇ ನಿಮ್ಮ ಧ್ಯಾನ ಪ್ರಾರಂಭ ಆಗೋದು.